ಕೊನೆಗೂ ದೇವಸ್ಥಾನ ಹತ್ತಿರ ಬಂದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇವಾಗ 2 ಇಟ್ಟಿಗೆ ತೊಗೊಂಡೋಗ್ಬೇಕು ಅಂತ ಒಂದು ಪದ್ಧತಿ ಇದೆ. ಅಲ್ಲಿ ಹೋಗಿ ಇಟ್ಟಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಪೂಜೆ 200 ರೂಪಾಯಿ ಟಿಕೆಟ್ ಇರುತ್ತೆ. ಟಿಕೆಟ್ ತೊಗೊಂಡು ಪೂಜೆ ಮಾಡಿಸ್ಕೊಂಡು ತೊಗೊಬಂದು ಕಟ್ಟಡದ ಕೆಲಸ ನಡೀತಿದ್ರೆ ಕೆಳಗಡೆ ಹಾಕಿ ಕಟ್ಟಡ ಕಟ್ಟಿಸ್ಬಿಡ್ಬೋದು ಮನೆಗೇನೆ ಕಟ್ಟೋರು. ಇಲ್ಲ ಅಂದರೆ ಈಗ ಸದ್ಯಕ್ಕಿಲ್ಲ ಅಂತಂದವರು ದೇವ್ರ ಮನೇಲಿ ಮಾಡಿಕೊಂಡು ಪೂಜೆ ಮಾಡ್ಬೋದು. ಈ 2 ಆಪ್ಷನ್ ಇರುತ್ತೆ. ಅದರಿಂದ ಇಟ್ಟಿಗೆ ತೊಗೊಂಡೋಗ್ಬಿಟ್ಟು ದೇವ್ರ ಮನೇಲಿ ಮಾಡಿಕೊಂಡು ಪೂಜೆ ಮಾಡ್ಬೋದು. ಇಲ್ಲಿ ಪೂಜೆ ಮಾಡಿಕೊಟ್ಟದನ್ನು ಅದಕ್ಕೆ ನಮ್ಮ ತಂದೆಯವ್ರು ಕಳಿಸಿದ್ದೀನಿ 2 ಇಟ್ಟಿಗೆ ತೊಗೊಬನ್ನಿ ಅಂತ. ತೊಗೊತಾ ಇದ್ದಾರೆ. 2 ಇಟ್ಟಿಗೆ ತೊಗೊಂಬರ್ತಾಯಿದ್ದಾರೆ ನಮ್ಮ ತಂದೆ. ಅಲ್ಲೇನಾದರೂ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಇಲ್ಲೇ ತೊಗೊತಾ ಇದ್ದೀವಿ. ಇಲ್ಲಿಂದ ಇಟ್ಟಿಗೆ ತೊಗೊಂಡೋಗಿ ದೇವಸ್ಥಾನದಲ್ಲಿ ಕೊಟ್ಟು 200 ರೂಪಾಯಿ ಟಿಕೆಟ್ ತೊಗೊತಾರೆ. 200 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಇಟ್ಟಿಗೆನ ಪೂಜೆ ಮಾಡಿಸ್ಕೊಂಡು ಮನೆಗೆ ಎತ್ಕೊಂಡ್ಬರ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಒಂದು ಕನಸು ಅಂದರೆ ನಮ್ಮದು ಸ್ವಂತ ಮನೆ ಇರಬೇಕು, ನಮ್ಮದು ಅಂತ ಒಂದು ಸ್ವಂತ ಮನೆ ಇರಬೇಕು. ಅದ್ರ ಮೇಲೆ ಯಾವುದೂ ತಕರಾರುಗಳಿರಬಾರ್ದು ಅನ್ನೋದು ತುಂಬ ದೊಡ್ಡ ಕನಸಾಗಿರುತ್ತೆ. ಆ ಕನಸು ನೆನೆಸು ಮಾಡ್ಕೋಬೇಕು ಅಂತಂದರೆ ಖಂಡಿತ ಒಂದ್ಸಲ ನೀವು ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಕೊಡಲೇಬೇಕು ನೀವು. ತುಂಬ ಚೆನ್ನಾಗಿರುತ್ತೆ. ತಕರಾರುಗಳು, ಕೋರ್ಟ್ ತಕರಾರುಗಳು, ಅಕ್ಕಪಕ್ಕ ಅಣ್ಣ ತಮ್ಮಂದಿರುಗಳು, ಜಮೀನುಗಳದ್ದು ವ್ಯಾಜ್ಯಗಳು, ಇಂಥದಕ್ಕೆಲ್ಲ ಸೊಲ್ಯೂಷನ್ ಬೇಕಾ, ನೀವು ಆರಾಮಾಗಿ ಈ ದೇವಸ್ಥಾನಕ್ಕೆ ಬನ್ನಿ. ನಮ್ಮ ತಂದೆಯವ್ರು ತಂದ್ಬಿಟ್ರು. ಬನ್ನಿ ಕೊಡಿ ಅದನ್ನು. ಇವಾಗ ನೀವು ಹಿಡ್ಕೊಂಡು ಕೂತ್ಕೊಂಬಿಡಿ. ಹಿಂದ್ಗಡೆ ಹೆಲ್ಮೆಟ್ ಹಾಕೊಬಿಡಿ. ಫಸ್ಟ್ ತಗೊಳ್ಳಿ. ಅಲ್ಲಿ ಇಟ್ಟರೆ ಬಿದ್ದಿದೋಗ್ಬಿಡುತ್ತೆ. ಆಮೇಲೆ ಎಲ್ಲ ಆದಮೇಲೆ ಡಿಕ್ಕಿನಲ್ಲಿ ಹಾಕೋಣ. ಒಂದು ಬ್ಯಾಗ್ ತೊಗೊಂಡು, ಬ್ಯಾಗ್ ಇದೆ ಒಳಗಡೆ, ಬ್ಯಾಗಲ್ಲಿ ಹಾಕೋಣ. ಹಿಡ್ಕೊಳ್ಳಿ ಬದ್ರಾಗಿ, ಹುಷಾರಾಗಿ. ನಿಧಾನ ಕೂತ್ಕೊಳ್ಳಿ. ಇಟ್ಬಿಡಿ ಫಸ್ಟು ಇಟ್ಕೆ ಇಟ್ಬಿಡಿ. ಇಟ್ಕೆನ ಇಲ್ಲಿ ಇಟ್ಬಿಟ್ಟು ಕೂತ್ಕೊಳ್ಳಿ. ಇನ್ನು 5 ಕಿಲೋಮೀಟ್ರ್ ಹೋಗ್ಬೇಕು. ಕೂತ್ಕೊಳ್ಳಿ, ಹೋಗೋಣ. ಇಟ್ಟಿಗೆ ಚೆನ್ನಾಗಿದೆಯಲ್ಲ ಪಜ್ಜಿ, ಇಲ್ಲಿ ಚೆನ್ನಾಗಿ ಬೇಯಿಸವ್ರೆ. ಆಯ್ತಾ, ಹೋಗೋಣ. ಇಲ್ಲಿ 3.7 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅವ್ರು ಕೇಳಿದ್ರೆ 5 ಕಿಲೋಮೀಟ್ರ್ ಅಂದರು. ಇರಲಿ ಬನ್ನಿ. ಸಿಗಲಿಲ್ಲ ಅಂದರೆ, ಇನ್ ಕೇಸ್ ಸಿಗಲಿಲ್ಲ ಅಂತಂದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಎಷ್ಟು ತೊಗೊಂಡ್ರು ಒಂದು ಇಟ್ಟಿಗೆಗೆ? ಎಷ್ಟು ಒಂದು ಇಟ್ಟಿಗೆ ಇಲ್ಲಿ? 15 ರೂಪಾಯಿ. ಅದೇ ನಮ್ಮ ಊರಲ್ಲಿ 8 ರೂಪಾಯಿ ಒಂದು ಇಟ್ಟಿಗೆ. ಹಾಂ ಅದೇ. ಹಾಂ ಹಾಂ 15 ರೂಪಾಯಿ ಇಟ್ಟಿಗೆ. ಹೋಗಲಿ ಬಿಡು. ಮುಕ್ಕು ಗಿಕ್ಕು ಇಲ್ದಿರೋ ತಗೋಬೇಕಾಯ್ತು. ನೋಡ್ಬಿಟ್ಟು ಮುಕ್ಕು ಗಿಕ್ಕು ಇಲ್ದಿರೋ ತಗೋಬೇಕಾಯ್ತು ಅಂತ. ಎಲ್ಲ ಕಾರ್ಗಳೆಲ್ಲ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿರೋ ಕಾರ್ಗಳಿವೆಲ್ಲ. ಕೆಲವೇ ನಿಮಿಷಗಳಲ್ಲಿ ರೀಚ್ ಆಗ್ತೀವಿ ನಾವು ಭೂವರಾಹ ಸ್ವಾಮಿ ಟೆಂಪಲ್ ಕಲ್ಲಹಳ್ಳಿಗೆ. ಇಲ್ಲಿ 2 ಶಾರ್ಟ್ ಕಟ್ ತೋರಿಸ್ತಾ ಇದೆ. ಒಂದು ರೈಟ್ ಹೋಗ್ಬೋದು, ಇನ್ನೊಂದು ಸ್ಟ್ರೈಟ್ ಹೋಗ್ಬೋದು ಅಂತ. ನಾವು ಸ್ಟ್ರೈಟೇ ಹೋಗೋಣ. ರೋಡ್ಗಳು ಚೆನ್ನಾಗಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತದೆ. 2 ಆಪ್ಷನ್ ಕೊಡುತ್ತಪ್ಪ ಗೂಗಲ್, ಪರವಾಗಿಲ್ಲ. ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಆಲ್ರೆಡಿ.
ಕಿಲೋಮೀಟ್ರ್ ತೋರಿಸ್ತಾ ಇದೆ. ಟೆಂಪಲ್ ಬಂದ್ಬಿಟ್ಟು 1.5 ಕಿಲೋಮೀಟ್ರ್ ಅಂತ ಇದೆ. ನೋಡೋಣ. ಮೀಟರ್ಸ್ ಅಂತ ಬರ್ತಾ ಇದೆ ದೇವಸ್ಥಾನ. ಇಲ್ಲಿಂದ ರೈಟ್ ಎತ್ಕೋಬೇಕು ಇವಾಗ. ಮರಾಠಿ ಕೊಪ್ಪಲು. ಇದೆಲ್ಲ ಅರ್ಥ ಆಗ್ತಿರಕ್ಕಲ್ಲ ಅವು ಮಿಷಿನು ಅವರಲ್ಲಿ ಯಾಕಿದ್ದು ಮುಖ ಕಾಣ್ತ ಕನ್ನಡ ಮಿಷಿನ್ ಕನ್ನಡ ಈ ಥರ ಮಾಡ್ತೀನಿ ಮಾಮೂಲು ಸರಿ ನಿಮ್ಮ ಕೆಲಸ ಆಗೋವರೆಗೂ ಮಾಡಬೇಕು. ಆದ ಮೇಲೆ ಕಳಿಸು ಕಡೆಗೆ ಹಾಕ್ಕೋಬೇಕು. ಇಟ್ಟಿಗೆಯವ್ರು ಮಾತ್ರ ಬಂದ್ಬಿಟ್ಟಿಗೆ ಹೋಗಿಟ್ಟಿಗೆ ಮಾತ್ರ ಹಲ್ಲಿರಬೇಕು. ಈ ಬಾಟಿಗೆ ಮಾತ್ರ ಮನೆ ಶುರು ಮಾಡುವಾಗ ಈಶಾನ್ಯ ಮನೆಗೆ ಹಾಕಬೇಕು. ಅದ್ರ ಜೊತೆಗೆ ಯಾರು ಮನೆ ತಿಂತಿರೋ ಆ ಮಣ್ಣು ಮಾತ್ರ ನಮ್ಮ ರೂಪಾಯಿ ಸಾಕೋದಕ್ಕೆ ಇರಬೇಕು. ರೂಪಾಯಿ ಸಾಕಲ್ಲ ಮಣ್ಣು ಮಾತ್ರ ಸಂಧಾನಕ್ಕೆ ಹಾಕೋಬೇಕು. ಆದಮೇಲೆ ಹಾಕೋಬೇಕು.
ಪ್ರತಿಯೊಬ್ಬರು ಮಣ್ಣು ಕೈಲಿ ಇಟ್ಕೊಂಡು 11 ಗಂಟೆ ಮಾಡಬೇಕು. ಗುಡಿಸುತ್ತ ಪ್ರಾರ್ಥನೆ ಮುಖ್ಯ. ಎಷ್ಟು ಭಕ್ತಿಯಿಂದ ಮಾತ್ರ ಅಷ್ಟು ಭಕ್ತಿ ಒಳ್ಳೆಯದು. ಮನೆ ಕಟ್ಟಬೇಕು, ಜಾಗ ತಗೋಬೇಕು, ಮನೆ ಸೀಲ್ ಮಾಡಬೇಕು, ಇದು ಮಾಡಬೇಕು. ಪ್ರತಿಯೊಂದು ಪ್ರಾರ್ಥನೆ ಮುಖ್ಯ. ಅರಸಿನ ಮಟ್ಟೆ ಕಟ್ಟಿ ಗೌರ್ಮೆಂಟ್ ಪೂಜೆ ಮಾಡ್ಕೋಬೇಕು. ನಿಮಗೆ ಕೆಲಸ ಆಗೋದು ಮಾಡಬೇಕು. ಕೆಲಸ ಆದಮೇಲೆ ಕೆಲಸಗಳಿಗೆ ಹಾಕ್ಕೋಬೇಕು. ಇದು ಈಶಾನ್ಯ ಮೂಲೆಗೆ ಹಾಕಬೇಕು. ಮಣ್ಣು ಮಣ್ಣು ಮಾತ್ರ ರೂಪಾಯಿ ಇರಬೇಕು. ರೂಪಾಯಿ ಶಾಂತಲ್ಲ, ಮಣ್ಣು ಮಾತ್ರ ಅಂತ ಹಾಕ್ಕೋಬೇಕು. 6 ಮಣ್ಣು ಹಾಕ್ತಾ ಹೋಗಬೇಕು. ಬೇರೆ ಮಣ್ಣು ಹಾಕ್ತಾ ಹೋಗಬಾರ್ದು. ನಿಮ್ಮ ಮಣ್ಣಿನ ತಗೋಬೇಕು. ಮಾಡಿಕೊಂಡು ಅಲ್ಲಿ ನೀರು ಹಾಕ್ಕೊಂಡು ಎಲ್ಲ ರೋಟಿಗೆ ಮಸಾಲೆ ತಗೋಬಾರ್ದು. ಬೇರೆ ಮಣ್ಣು ಯಾರು ತಗೋಬಾರ್ದು. ನಿಮ್ಮ ಮಣ್ಣು ನಿಮ್ಮ पूजा कर जवार भी है निदान